ಇತಿಹಾಸ ಸೃಷ್ಟಿ ಮಾಡಿರುವಂತಹ ಒಂದು ಅನ್ನ ಛತ್ರ ಅಂತಾನೆ ಹೇಳ್ಬೋದು. ಯಾಕಂತೇಳಿದ್ರೆ ಪ್ರತಿ ಬ್ರಹ್ಮಕಲಶದಲ್ಲಿ ನಾವು ನೋಡುವಂಥದ್ದು ದೇವಸ್ಥಾನಗಳನ್ನು ನೋಡ್ತೇವೆ. ಇಲ್ಲಿ ಪಕ್ಕದಲ್ಲಿ ಮತ್ತೊಂದು ದೇವಸ್ಥಾನದ ರೀತಿಯಲ್ಲಿರುವಂತಹ ಅರಮನೆಯೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ನಾವು. ಇಲ್ಲಿ ಒಂದೇ ಸಮಯದಲ್ಲಿ 3,000-4,000 ಸಾವಿರದಷ್ಟು ಜನ ಸೇರ್ತಾರೆ. ಹಾಗೆ ಇಲ್ಲಿ ಒಂದು ಅನ್ನಪೂರ್ಣ ದೇವಿಯ ಒಂದು ಮೂರ್ತಿಯನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ನೀವು ನೋಡ್ಬೋದು ಕಿಚನ್ ಎಲ್ಲ ಈಗ ನಾವು ಇವತ್ತಿನ ಜೆನ್ಸಿ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಏಸ್ಥೆಟಿಕ್ ಕಿಚನ್ ಅಂತ ಏನು ನಾವು ಗೂಗಲಲ್ಲೆಲ್ಲ ನೋಡ್ತೀವಿ, ಅಂಥದ್ದೊಂದು ಏಸ್ಥೆಟಿಕ್ ಕಿಚನ್ ಅನ್ನ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡುವಂತ ಇದರಲ್ಲಿ ಅವರು ತಯಾರಿಸಿದ್ದಾರೆ. ಹಾಗೆ ಇಲ್ಲಿ ನಾವು ಎದುರುಗಡೆ ನೋಡ್ಬೋದು ರಾಮ ಮಂದಿರ ಅಯೋಧ್ಯೆಯ ಒಂದು ನಮಗೆ ಫೀಲ್ ಬರುವಂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಮಾಡಿದ್ದಾರೆ. ಇದರ ಜೊತೆಗೆ ವಿಶೇಷವಾಗಿರುವಂತ ಒಂದು ಇಲ್ಲಿ ನೆನೆಸ್ಕೊಳ್ಬೇಕಂತ ಹೇಳಿದ್ರೆ ಅದು ನಮ್ಮ ಶ್ರೀಯುತ ಲಕ್ಷ್ಮಿ ಇಂಡಸ್ಟ್ರೀಸ್ನ ಮೋಹನ್ ಕುಮಾರ್ ಅವರು. ಯಾಕಂತ ಹೇಳಿದ್ರೆ ಈ ಸಂಪೂರ್ಣ ಒಂದು ಅನ್ನಛತ್ರ ನಿರ್ಮಾಣದ ಖರ್ಚಾಗಿರ್ಬೋದು ಅಥವಾ ಇದರ ಒಂದು ಕ್ರಿಯೇಟಿವಿಟಿ ಐಡಿಯಾ ಆಗಿರ್ಬೋದು, ಇದೆಲ್ಲ ಸಂಪೂರ್ಣ ಅವರೇ ಹೊತ್ತಿದ್ದಾರೆ. ಹಾಗೆ ಹಗಲು ರಾತ್ರಿ ಅಂತ ಇಲ್ಲದೆ ಅವರು ಪ್ರತಿದಿನ ಇಲ್ಲಿ ನಿಂತು ದುಡಿದಿರೋದನ್ನ ನಾವು ನೋಡಿದ್ದೇವೆ. ವಿಶೇಷವಾಗಿ ಈ ಕಂಬಗಳು ಅಂದರೆ ಹಿಂದಿನ ಕಾಲದ ಶೈಲಿಯ ಕಂಬಗಳನ್ನು ಹೋಲುವಂತಹ ಕಂಬಗಳನ್ನು ಈ ಅನ್ನಛತ್ರದಲ್ಲಿ ನಿರ್ಮಾಣ ಮಾಡಲಾಗಿದೆ. ಮತ್ತು ಅದೊಂದು ಇದು ಕೇವಲ ಅನ್ನಛತ್ರ ಅಲ್ಲದೆ ಒಂದು ವೀಕ್ಷಕರಿಗೂ ಕೂಡ ನೋಡುವವರಿಗೂ ಕೂಡ ಒಂದು ಕಣ್ಮನ ಸೆಳೆಯುವಂತಹ ಒಂದು ವೀಕ್ಷಣಾಲಯ ಅಂತಲೇ ಹೇಳ್ಬೋದು. ಖಂಡಿತ ತುಳುನಾಡಿನ ಶೈಲಿಯಲ್ಲಿ ನಾವಿವತ್ತು ಏನು ಒಂದು ಹಳೆಯ ಕಾಲದಲ್ಲಿ ಯಾವ ರೀತಿ ತುಳುನಾಡಿನ ಕಿಚನ್ಸ್ ಇರ್ತಿತ್ತು, ಅಲ್ಲಿಯ ಒಂದು ಎನ್ವೈರನ್ಮೆಂಟ್ ಇರ್ತಿತ್ತು ನಾವು ಊಟಕ್ಕೆ ಹೋಗುವಾಗ, ಅಂಥದ್ದೊಂದು ಹಳೆಯ ಕಾಲದ ಕಂಬಗಳನ್ನು ನೋಡ್ಬೋದು. ಹಾಗೆ ಇಲ್ಲಿ ಎಷ್ಟೋ ಜನ ಬಹುಶಃ ಇವತ್ತು ಅನ್ನಛತ್ರದ ವಿಡಿಯೋಗಳು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಟೇಟಸ್ ಹಾಕೊಂಡು ಅದನ್ನು ಬಹುಶಃ ಬ್ರಹ್ಮಕಲಶದ ಒಂದು ದೇವಸ್ಥಾನ ರೀತಿಯಲ್ಲೇ ಅವರು ಅಂದ್ಕೊಂಡು ಹಾಕೊಳ್ತಾ ಇದ್ದಾರೆ. ಇನ್ನು ಕೂಡ ರಾತ್ರಿಯಲ್ಲಿ ಬಂದಾಗ ಇದರ ವ್ಯೂ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಬಂದರೆ ಯಾವುದೋ ಒಂದು ಅರಸರ ಮನೆಗೆ ಬಂದು ಅವರ ಒಂದು ಡೈನಿಂಗ್ ಟೇಬಲ್ ಅಲ್ಲಿ ಕೂತು ತಿನ್ನುವಂತ ಒಂದು ಫೀಲ್ ಬರ್ತದೆ. ಅಷ್ಟು ಚೆನ್ನಾಗಿದೆ. ನಿಮ್ಮ ಹೆಸರು? ಸಂಸ್ಕೃತಿ MJ ನೆಳನೀರು.